ರಾಜ್ಯ ರಾಜಕೀಯದಲ್ಲಿ ಹೆಚ್ಚುತ್ತಿದೆ ಪ್ರಾಸಿಕ್ಯೂಷನ್ ಜಟಾಪಟಿ. ಸಿಎಂ ರಾಜೀನಾಮೆ ಕೇಳಿದ ವಿಪಕ್ಷಗಳ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ನೋಡಿ, ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ. ಇಲ್ಲಿ ದಿನೇಶ್ ಗುಂಡೂರಾವ್ ವಿಪಕ್ಷಗಳ ನಾಯಕರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ಹಾಗಾದರೆ? ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಅವರು ಸರ್ಕಾರದ ಅವಧಿಯಲ್ಲಿ ಏನೇನಾಗಿತ್ತು ಮತ್ತು ಇಲ್ಲಿ ರಾಜ್ಯಪಾಲರ ನಡೆ ಯಾವ ರೀತಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ಗುಂಡೂರಾವ್ ಅವರು JDS ಮತ್ತು BJP ನಾಯಕರಿಗೆ ಟ್ವೀಟ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾದರೆ ಆ ಟ್ವೀಟ್ನಲ್ಲಿ ಏನಿದೆ? ಜೊಲ್ಲೆ HDK ಜನಾರ್ದನ್ ರೆಡ್ಡಿ ನಿರಾಣಿ ಮೇಲೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ, ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಯಾಕೆ? 2021ರಲ್ಲಿ BJP ಸರ್ಕಾರದ ಅವಧಿಯಲ್ಲಿ CM ಪತ್ನಿಗೆ ಬದಲಿ ನಿವೇಶನ ಕೊಟ್ಟಿದ್ದಾರೆ. ಬದಲಿ ನಿವೇಶನ ಪಡೆದಿದ್ದು ಅಪರಾಧ ಆದರೆ ಬದಲಿ ನಿವೇಶನ ಮಂಜೂರು ಮಾಡಿದ್ದು ತಪ್ಪಲ್ವಾ? ತಮಿಳುನಾಡು, ಕೇರಳ, ಬಂಗಾಳದಂತೆ ರಾಜ್ಯದಲ್ಲೂ ಕೂಡ ರಾಜಭವನ ದುರ್ಬಳಕೆ ಆಗ್ತಾ ಇದೆ. ರಾಜ್ಯದಲ್ಲಿ ರಾಜಭವನವನ್ನು BJP ಹೆಡ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಕುಮಾರಸ್ವಾಮಿ, ನಿರಾಣಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೇಳಿದ್ರು, ಯಾಕೆ ಕೊಡಲಿಲ್ಲ? ಸಿದ್ದರಾಮಯ್ಯವ್ರನ್ನ ಇಲ್ಲಿ ಯಾಕೆ ಟಾರ್ಗೆಟ್ ಮಾಡಿದ್ದು? ಇದು ರಾಜಕೀಯ ಅಲ್ಲದೆ, ಇದು ಕುತಂತ್ರ ಅಲ್ಲದೆ ಮತ್ತಿನ್ನೇನು? 2021ರಲ್ಲಿ BJP ಸರ್ಕಾರ ಇತ್ತು, ಆ ಟೈಮ್ನಲ್ಲೇ ಪಾರ್ವತಿ ಅವ್ರಿಗೆ ಸೈಟ್ ಕೊಟ್ಟಿದ್ದಲ್ವಾ? ಬದಲಿ ನಿವೇಶನ ಪಡೆದಿದ್ದು ಅಪರಾಧ ಅಂತ ಹೇಳ್ತೀರಿ ನೀವು. 50-50 ಅನುಪಾತದಲ್ಲಿ ನಿವೇಶನ ಪಡೆದಿದ್ದು ಕಾನೂನು ಬಾಹಿರ ಆದರೆ ಈ ಕಾನೂನು ಜಾರಿ ಮಾಡಿದಂಥ BJPಯ ಕ್ರಮ ಅದು ಕಾನೂನು ಬಾಹಿರ ಅಲ್ವಾ? ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವರದಿ ಬಳಿಕ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರು. CM ಸಿದ್ದರಾಮಯ್ಯ ವಿರುದ್ಧ ಅಂಥ ಯಾವುದಾದ್ರೂ ವರದಿ ಏನಾದರೂ ಇದೆಯಾ? ಲೋಕಾಯುಕ್ತದ ವರದಿ ಇದೆಯಾ ಅಥವಾ ಯಾವುದಾದ್ರೂ ಸಂಸ್ಥೆದಿದೆಯಾ? ಈ ರೀತಿ ದಿನೇಶ್ ಗುಂಡೂರಾವ್ ಸಾಲು ಸಾಲು ಪ್ರಶ್ನೆಗಳನ್ನು BJP ಮತ್ತು JDS ನಾಯಕರಿಗೆ ಕೇಳಿದ್ದಾರೆ, ಉತ್ತರ ಕೊಡಿ ಅಂತ ಹೇಳಿ. ಹಾಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಸಂಪುಟದ ಸಹೋದ್ಯೋಗಿಗಳು ಕೂಡ ನಿಂತಿದ್ದಾರೆ. ಅಂದರೆ ರಾಜ್ಯಪಾಲರು ಆ ಸಂದರ್ಭದಲ್ಲಿ ಯಾಕೆ ಅನುಮತಿಯನ್ನು ಕೊಡಲಿಲ್ಲ? ಸಿದ್ದರಾಮಯ್ಯನವ್ರ ವಿಚಾರ ಅಂತ ಬಂದಾಗ ಯಾಕೆ ಇಲ್ಲಿ ಅವರು ಪರ್ಮಿಷನ್ ಕೊಟ್ಟಿದ್ದು ಅಂತ ಕೇಳಿದ್ದಾರೆ.